ಕೇರಳದ ವಯನಾಡಿನ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಹೆಜ್ಜೆ ಹೆಜ್ಜೆಗೂ ಕಣ್ಣೀರ ಕತೆ ಹೇಳ್ತಾ ಇದೆ ವಯನಾಡು. ಎಲ್ಲಿ ನೋಡಿದ್ರಲ್ಲಿ ನೋವು, ದುಃಖ, ಅಸಹಾಯಕತೆ. ಕುಸಿದ ಮಣ್ಣು ಬಗೆದಷ್ಟು ಸಿಗ್ತಾ ಇದೆ ಹೆಣಗಳ ರಾಶಿ. ಒಂದೆಡೆ ರಕ್ಷಣಾ ಕಾರ್ಯಾಚರಣೆ, ಮತ್ತೊಂದು ಕಡೆ ಮಡುಗಟ್ಟಿದ ಮೌನ ನೋಡೋದಕ್ಕೆ ಸಿಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ದೂರದಿಂದ ಸಾಗಿ ಬಂದಿದೆ ಮಣ್ಣು. ಬೆಟ್ಟ ಗುಡ್ಡಗಳ ಕುರುಹೇ ಇಲ್ಲದಂತೆ ಅತ್ಯಂತ ದೊಡ್ಡ ದುರಂತ ಸಂಭವಿಸಿಬಿಟ್ಟಿದೆ. ರಿಪಬ್ಲಿಕನ ಕ್ಯಾಮೆರಾದಲ್ಲಿ ವಯನಾಡಿನ ನೋವಿನ ಕಥೆ. ಕೇರಳದ ವಯನಾಡಿನ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಹಿಂದೆಂದೂ ಕಂಡು ಕೇಳರಿಯದ ಅತ್ಯಂತ ದೊಡ್ಡ ದುರಂತಕ್ಕೆ ಇವತ್ತು ಕೇರಳದ ವಯನಾಡು ಸಾಕ್ಷಿಯಾಗಿ ಹೋಗಿದೆ. ಅವಶೇಷದಡಿ ಸಿಲುಕಾಕಿಕೊಂಡಿರುವಂತಹ ಮೃತದೇಹಗಳನ್ನು ಆಚೆ ತೆಗಿತಾ ಇರುವ ಸಿಬ್ಬಂದಿ, ಆ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮನೆ ಮಠ ಕಳೆದುಕೊಂಡು, ತಮ್ಮವರನ್ನ ಕಳೆದುಕೊಂಡು ಕಾಳಜಿ ಕೇಂದ್ರ ಸೇರಿದ್ದಾರಲ್ಲ ಕೆಲವರು, ಅವರ ಕಣ್ಣೀರ ಕಥೆ ಕೂಡ ರಿಪಬ್ಲಿಕನಾದಲ್ಲಿ. ಪ್ರತಿಯೊಬ್ಬರು ಕೂಡ ನಮ್ಮವರನ್ನ ಕಳೆದುಕೊಂಡಿದ್ದೀವಿ, ಮನೆ ಕಳೆದುಕೊಂಡ್ವಿ, ಬದುಕು ಬೀದಿಗೆ ಬಿದ್ದುಬಿಟ್ಟಿದೆ, ನಾವೇನ್ ಮಾಡೋದು ಅಂತ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯ, ಅವರ ಮಾತುಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪಾಟ್ ಅಲ್ಲೇ ಕೇರಳದ ವಯನಾಡಲ್ಲೇ ಸದ್ಯ ಪ್ರವಾಹ ಪೀಡಿತ ಪ್ರದೇಶದಲ್ಲೇ ಇದ್ದಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಇವತ್ತಿನ ಕಾರ್ಯಾಚರಣೆ ಏನೆಲ್ಲ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ? ಶ್ರುತಿ ನೋಡಿ, ಈಗ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ, ಅದರಲ್ಲೂ ರಿಪಬ್ಲಿಕ್ ಕನ್ನಡ ತಂಡ ಈ ಜಾಗದ ಅತ್ಯಂತ ಎತ್ತರದ ಪ್ರದೇಶಕ್ಕೆ ಆಗಮಿಸಿದೆ. ರೆಸ್ಕ್ಯೂ ತಂಡಗಳು ಕೂಡ ಈಗ ಆ ಒಂದು ಪಂಜಾರಗುಟ್ಟ ಅನ್ನುವ ಜಾಗದಲ್ಲಿ ತೆರಳಿ ಅಲ್ಲಿ ಒಂದಷ್ಟು ರೆಸ್ಕ್ಯೂ ಅನ್ನ ಮಾಡಿ ಅಲ್ಲಿಂದ ತೆರಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ಪ್ರಮುಖವಾಗಿ ನೋಡಿ, ನಾವೀಗ ಅತ್ಯಂತ ಎತ್ತರದ ಪ್ರದೇಶದಲ್ಲಿದ್ದೀವಿ. ನಮ್ಮ ಕ್ಯಾಮ್ರಾಮನ್ ರಾಕೇಶ್ ನಿಮಗೆ ಆ ಒಂದು ಕೆಳಭಾಗದ ಆ ಒಂದು ಘನಘೋರ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ನೋಡಿ, ಈಗ ಅಲ್ಲಿ ಗಮನಿಸಬಹುದು, ಪ್ರಮುಖವಾಗಿ ಈ ವಯನಾಡಿನಲ್ಲಿ ಮೊದಲು ಗುಡ್ಡ ಕುಸಿತ ಆದಂತಹ ಜಾಗಕ್ಕೆ ನಾವು ಬಂದು ತಲುಪಿದ್ದೀವಿ. ಕೆಳಭಾಗದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ, ಅದು ಮೊಂಡಕೈ ಅನ್ನುವ ಗ್ರಾಮ. ಮೊಂಡಕೈ ಗ್ರಾಮ ಇವತ್ತು ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದೆ. ಅಲ್ಲಿ ಒಂದು ಗ್ರಾಮ ಇತ್ತ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಅಡಿಯಲ್ಲಿ ಸರ್ವನಾಶ ಆಗಿದೆ. ಶ್ರುತಿ ನೋಡಿ, ಅಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ. ಅದು ನಿಂತಿರುವಂತ ಆ ಒಂದು ಮೃತದೇಹಗಳನ್ನ ಚೋರುಮಲಾಗೆ ಕಳಿಸಿಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಆ ಜಾಗದಲ್ಲಿ ಸುಮಾರು ಮನೆಗಳಿದ್ದವು. ಆ ಎಲ್ಲಾ ಮನೆಗಳು ಕೂಡ ಈಗ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸರ್ವನಾಶ ಆಗಿದೆ. ಶ್ರುತಿ ನೋಡಿ, ಅಲ್ಲಿ ಒಂದಷ್ಟು ಜನ ನಿಂತಿದ್ದಾರೆ. ಅದು ನಿಂತಿರುವಂತ ಜಾಗ ಇದೆಯಲ್ಲ, ಆ ಜಾಗದಲ್ಲಿ ಮನೆಗಳಿತ್ತು, ಕಟ್ಟಡಗಳಿತ್ತು, ಬಿಲ್ಡಿಂಗ್ಗಳಿದ್ದು, ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಕೊಂಡು ಹೋಗಿ ಬಂಡೆಗಳಾಗಿರ್ಬೋದು, ಮಣ್ಣಿನ ರಾಶಿ ಎಲ್ಲವೂ ಕೂಡ ಇಲ್ಲಿಂದ ಹೋಗಿ ಕಚ್ಚಿಕೊಂಡು ಹೋಗಿರುವಂತದ್ದು. ಇಡೀ ಗ್ರಾಮದಲ್ಲಿದ್ದಂತ ಗುಡ್ಡ ಕುಸಿತ ಆದ ಬಳಿಕ ಅಲ್ಲಿಂದ ನೋಡಿ ಆ ಮಣ್ಣಿನ ಕುಸಿತ ಬಂದು ಆ ಜಾಗದಲ್ಲಿ ಒಡೆದು ಅಲ್ಲಿಂದ ನೋಡಿ ಒಂದಷ್ಟು ಜನ ರೆಸ್ಕ್ಯೂ ಆಪರೇಷನ್ಗೆ ತೆರಳಿದಂತಹ ಒಂದು ಇಡೀ ಗ್ರಾಮದಲ್ಲಿದ್ದಂತ ಶಾಲೆ, ಮನೆ, ಅವರ ವಾಹನಗಳು, ಬೈಕು, ಕಾರುಗಳು ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ನೋಡಿ, ಈಗ ಪಂಜಾರಗುಟ್ಟ ಇಂದ ಅಲ್ಲಿಂದ ನೋಡಿ ಒಂದಷ್ಟು ಮೇಲ್ಭಾಗದಲ್ಲಿರುವಂತದ್ದು ಜಾಗ ಏನಿದೆ, ಅದು ಪಂಜಾರಗುಟ್ಟ ಅನ್ನುವ ಒಂದು ಖಾಸಗಿ ಜಾಗ. ನಾವು ಕೂಡ ಈಗ ಇದೇ ಜಾಗದಲ್ಲಿ ಹೋಗಿ ಈ ಹಿಲ್ ಸ್ಟೇಷನ್ ನಮಗೆ ಅಂದ್ರೆ ಈ ಬೆಟ್ಟದಿಂದ ಆ ಬದಿಯಲ್ಲಿ ನೋಡಿ ನಮ್ಮ ನಾಪತ್ತೆ ಆಗಿದ್ದಾರೆ. ಇಲ್ಲಿಯವರೆಗೂ ಅಲ್ಲಿ ಸುಮಾರು 10 ರಿಂದ 15 ಜನರ ಮೃತದೇಹ ಕೂಡ ಪತ್ತಾಗಿದೆ. ನೋಡಿ, ಇಲ್ಲಿ ಹೋಗ್ಬೇಕು ಅಂತಂದ್ರೆ ಕೈಯಿಂದ ಎತ್ಕೊಂಡು ಹೋಗ್ಬೇಕು. ಎಲ್ಲರೂ ಕೂಡ, ಪ್ರತಿಯೊಬ್ರು ಕೂಡ ಎಲ್ಲವನ್ನೂ ಕೂಡ ಕೈಯಿಂದ ಎತ್ಕೊಂಡು ಇಲ್ಲಿಗೆ ಹೋಗ್ತಾರೆ, ಮತ್ತೆ ಕೈಯಿಂದ ಎತ್ಕೊಂಡು ಹೋಗ್ತಾರೆ. ಸುಮಾರು 8 ಕಿಲೋಮೀಟರ್ ವರೆಗೂ ಕೂಡ ನಡೆದುಕೊಂಡೇ ಬರಲಾಗುತ್ತೆ, ನಡೆದುಕೊಂಡೇ ಹೋಗ್ತಾರೆ. ಇಲ್ಲಿಗೆ ತರ್ತಾ ಇರುವಂತ JCB ನೋಡಿ, ನಿನ್ನೆ ಇದೇ ಜಾಗದಲ್ಲಿ ನೋಡಿ, ನಮಗೆ ಈಗ ಕಾಣೋದಕ್ಕೆ ಸಿಗ್ತಾ ಇದೆ. ಸ್ವಲ್ಪ ಕ್ಲೌಡ್ ಕಡಿಮೆ ಆಗಿದೆ. ಆ ಒಂದು ಜಾಗವನ್ನ ನಾವೀಗ ಅಲ್ಲಿ ನೋಡ್ತಾ ಇದೀವಿ, ಯಾವ ರೀತಿಯಾಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಶ್ರುತಿ ನೋಡಿ, ಅಲ್ಲಿ ಆ ಜಾಗದಲ್ಲಿ ಮನೆ ಇತ್ತು, ಶಾಲೆ ಇತ್ತು, ಮಸೀದಿ ಇತ್ತು, ಎಲ್ಲವೂ ಕೂಡ ಧ್ವಂಸ ಆಗಿದೆ.
ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ನಮಗೆ ಕಾಣದೆ ಸಿಗ್ತಾ ಇರುವಂತಹ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೆಲ್ಲವೂ ಕೂಡ ನೋಡಿ, ಅಲ್ಲಿ ಆ ಜಾಗದಲ್ಲಿ ಮನೆ ಇತ್ತು, ಶಾಲೆ ಇತ್ತು, ಮಸೀದಿ ಇತ್ತು, ಎಲ್ಲವೂ ಕೂಡ ಧ್ವಂಸ ಆಗಿದೆ, ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂತಹ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೆಲ್ಲವೂ ಕೂಡ ಬೆಟ್ಟದ ಮೇಲಿಂದ ಬಂದಿರುವಂಥದ್ದು. ಅದೆಲ್ಲವನ್ನು ಕೂಡ JCBಗಳು ಅದನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ಮಾರ್ಗವಾಗಿ ನಮಗೆ ನಮ್ಮ ಕ್ಯಾಮರಾಮನ್ಗೆ ಹೇಳ್ತೀನಿ, ಆ ಒಂದು ಗುಡ್ಡ ಕುಸಿತ ಆಗಿ ಅದು ಹೋಗಿರುವಂತಹ ಜಾಗವನ್ನು ಕೂಡ ಮುಂದೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಕೆಳಗೆ ತುಂಬಾ ದೂರ ನಾವು ಗಮನಿಸಿದಾಗ ಚೋರಲ್ ಮಲೆ ಅನ್ನುವ ಒಂದು ಗ್ರಾಮ ಆರಂಭ ಆಗುತ್ತಲ್ಲ, ಆ ಆರಂಭ ಆಗುವಂತ ಗ್ರಾಮದ ಸ್ಥಿತಿ ನೋಡಿ. ಅಲ್ಲಿ ಬರೀ ಮಣ್ಣು, ಕಲ್ಲು, ನೀರು ಹರಿಯೋದನ್ನ ಮಾತ್ರ ನಮಗೆ ಅಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ದಟ್ಟವಾದಂತಹ ಮಂಜು ಆವರಿಸಿರೋದ್ರಿಂದ ನಮಗೆ ಅಲ್ಲಿನ ಒಂದು ದೂರದ ದೃಶ್ಯಾವಳಿನ ಕೂಡ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ನಾವು ನಮ್ಮ ವೀಕ್ಷಕರಿಗೆ ಇಲ್ಲಿಂದ ಆ ಒಂದು ದೃಶ್ಯಾವಳಿಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನೋಡಿ, ಪೊಲೀಸರಾಗಿರ್ಬೋದು, ನೇವಿ ತಂಡ ಆಗಿರ್ಬೋದು, ಆರ್ಮಿ ತಂಡ ಎಲ್ಲರೂ ಕೂಡ ನಡೆದುಕೊಂಡು ಬಂದು ಇದೇ ಮಾರ್ಗವಾಗಿ ಹೋಗಿ ಪಂಜಾರಗುಟ್ಟ ಹೋಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಈ ಒಂದು ಮುಂಡಕ್ಕೆ ಅನ್ನುವ ಜಾಗದಲ್ಲಿ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಾವು ಅಲ್ಲಿಂದ ನಡೆದುಕೊಂಡು ಬರುವಂತ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಮೃತದೇಹಗಳ ಪತ್ತೆ ಆಯಿತು. ಅದನ್ನ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಶ್ರುತಿ, ಪ್ರಮುಖವಾಗಿ ಇಲ್ಲೂ ಕೂಡ ಅಲ್ಲಿ ಸಾಕಷ್ಟು ಜನರು ನಾಪತ್ತೆ ಆಗಿದ್ದಾರೆ. ನೋಡಿ, ಈಗ ನಾನೊಂದು ಗುಡ್ಡದಲ್ಲಿ ನಿಂತಿದ್ದೀನಿ. ನನ್ನ ಕೆಳಭಾಗದಲ್ಲಿರುವಂತಹ ಒಂದು ಬೆಟ್ಟದಲ್ಲಿ ಮುಂಡಕ್ಕೆ ಎನ್ನುವ ಗ್ರಾಮ ಇತ್ತು. ಅದರಿಂದ ಕೆಳಭಾಗಕ್ಕೆ ಹೋದಾಗ ಅಂದ್ರೆ 3 ಬೆಟ್ಟಗಳನ್ನ ದಾಟಿ ಹೋದಾಗ ಅಲ್ಲಿ ಚೋರಲ್ ಮಲೆ ಅನ್ನುವ ಗ್ರಾಮ ಇತ್ತು. ನೋಡಿ, ಈ ಬೆಟ್ಟದಿಂದ ಮತ್ತೊಂದು ಆ ಬದಿಯಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಪ್ರಮುಖವಾಗಿ ಸುಮಾರು ಮಂದಿ ಇವತ್ತು ಕೂಡ ನಾಪತ್ತೆ ಆಗಿದ್ದಾರೆ. ಒಬ್ಬ ತಂಗರಾಜ್ ಅಂತೇಳಿ ತಮಿಳುನಾಡು ಮೂಲದವರು ನಮ್ಮೊಂದಿಗೆ ಈಗ ಮಾತಾಡ್ತಾ ಇದ್ರು. ಆ ಭಾಗಕ್ಕೆ ಹೋಗೋದು ತುಂಬಾ ಕಷ್ಟ, ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹೆಲಿಕಾಪ್ಟರ್ನ ಮೂಲಕ ಹೋಗ್ತೀವಿ ಅಂದ್ರೂ ಕೂಡ ಅಲ್ಲಿ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಅಲ್ಲಿ 4 ಜನರು ಇನ್ನೂ ಕೂಡ ಅಲ್ಲೇ ಸಿಲುಕಿಕೊಂಡಿದ್ದಾರೆ ಅನ್ನುವ ಮಾಹಿತಿಯನ್ನು ಆಧರಿಸಿ ಆರ್ಮಿ ತಂಡ ಅಲ್ಲಿಗೆ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ತಯಾರನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ನಾವು ಗಮನಿಸ್ತಾ ಇದೀವಿ ಶ್ರುತಿ, ಈಗ ದೃಶ್ಯಾವಳಿನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರೆಸ್ಕ್ಯೂ ತಂಡದವರು ಎಲ್ಲಾ ವಸ್ತುಗಳನ್ನ ಕೂಡ ನೋಡಿ, ಮರವನ್ನ ಕಟ್ ಮಾಡುವಂತ ವಸ್ತುಗಳನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ, ಅದಕ್ಕೆ ಬೇಕಾಗುವಂತ ಪೆಟ್ರೋಲ್ ಆಗಿರ್ಬೋದು, ನೋಡಿ ಎಲ್ಲವನ್ನು ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಆ ಒಂದು ಪಂಜಾರಗುಟ್ಟ ಅನ್ನುವ ಸ್ಥಳಕ್ಕೆ ರೀಚ್ ಆಗುತ್ತೆ. ಅಲ್ಲಿನ ನೈಜ ಚಿತ್ರಣವನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಪ್ರಯತ್ನವನ್ನ ಕೂಡ ನಾವು ಮಾಡ್ತೀವಿ. ಶ್ರುತಿ, ಥ್ಯಾಂಕ್ ಯು ನಾಗೇಂದ್ರ ಬಾಬು. ಮಳೆ ಬರ್ತಾ ಇದೆ, ಕಾರ್ಯಾಚರಣೆ ಆಗ್ತಾ ಇದೆ, ಅದೆಲ್ಲವನ್ನ ಮೀರಿ ಅಲ್ಲಿಂದ ರಿಪೋರ್ಟಿಂಗ್ ನಾಗೇಂದ್ರ ಬಾಬು ಮಾಡ್ತಾ ಇದ್ರು, ವಾಸ್ತವ ಪರಿಸ್ಥಿತಿ ತೋರಿಸ್ತಾ ಇದ್ರು. ಇನ್ನ ರಾಜ್ಯದ ಮಟ್ಟಿಗೆ ಕಾವೇರಿ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ, ತಡೆಗೋಡೆ. ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಬಳಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಕೂಡ ಜಲಾವೃತವಾಗಿದೆ. ನಿನ್ನೆ ನದಿಗೆ 1,70,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿತ್ತು. ಇಂದು ಹಲವೆಡೆ ಅದೇ ನೀರಿನಿಂದ ನೆರೆ ಸೃಷ್ಟಿಯಾಗ್ಬಿಟ್ಟಿದೆ. ಅವಾಂತರಗಳಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ವೆಲ್ಲೆಸ್ಲಿ ಸೇತುವೆ ಸಂಪೂರ್ಣ ಜಲಾವೃತ ಆಗಿರುವ ದೃಶ್ಯ ನಾವೀಗ ನೋಡ್ತಾ ಇರೋದು. ಕಾವೇರಿ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಕಾರಣ ಕಾವೇರಿ ನದಿ ಸಂಪೂರ್ಣ ಭರ್ತಿಯಾಗಿದೆ. ಹಾಗಾಗಿ ಆ ಭಾಗದಲ್ಲಿ ವಾಸ ಮಾಡ್ತಾ ಇರೋರ ಜನರಿಗೆ ಪ್ರವಾಹದ ಆತಂಕ ಮನೆ ಮಾಡಿದೆ. ಕೆಆರ್ಎಸ್ ಡ್ಯಾಂನಿಂದ ನಿನ್ನೆ 1,70,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗಿತ್ತು. ಪರಿಣಾಮ ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ಕೂಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ವೆಲ್ಲೆಸ್ಲಿ ಸೇತುವೆ ಬಳಿ ಇರುವಂಥ ರಸ್ತೆ ಇದು. ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಡಾಂಬರ್ ರಸ್ತೆ, ಇಲ್ಲಿ ಡಾಂಬರ್ ಇತ್ತ ಅನ್ನುವಷ್ಟು ಅನುಮಾನ ಮೂಡುವ ನಿಟ್ಟಿನಲ್ಲಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ರಸ್ತೆಯ ಎರಡೂ ಬದಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಒಂದು ಕಡೆ ನದಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು, ಮತ್ತೊಂದು ಕಡೆ ಇನ್ನೊಂದು ಭಾಗದಲ್ಲೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಎರಡೂ ಭಾಗದ ತಡೆಗೋಡೆಗಳು ಸಂಪೂರ್ಣವಾಗಿ ಕಿತ್ತು ಬಂದಿರುವಂಥದ್ದು. ನಿನ್ನೆ 1,70,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದ್ದು. ಇದರಿಂದ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿತ್ತು. ಸಾಕಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ ಸದ್ಯ ಒಂದಷ್ಟು ಸಿಬ್ಬಂದಿಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿರುವಂಥ
ವಿದ್ಯುತ್ ಕಂಬಗಳಿಗೂ ಕೂಡ ಈಗ ಏನು ಬೀಳುವಂಥ ಒಂದು ಸಾಧ್ಯತೆ ಜೊತೆಗೆ ಆತಂಕ ಎದುರಾಗಿದೆ. ಹಾಗಾಗಿ KEBಯ ಸಿಬ್ಬಂದಿ ಬಂದು ಇಲ್ಲಿರುವಂಥ ಕಂಬಗಳನ್ನು ಒಂದಷ್ಟು ಸುರಕ್ಷಿತ ಮಾಡೋ ನಿಟ್ಟಿನಲ್ಲಿ, ಜೊತೆಗೆ ಕಂಬಗಳಿಗೆ ಕಲ್ಲನ್ನು ಹಾಕುವಂಥದ್ದು, ಅಂದರೆ ಸುತ್ತ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲೇನು ಸಿಮೆಂಟ್ ಕಂಬ ಇದೆ, ಸಿಮೆಂಟ್ ಕಂಬ ಸಂಪೂರ್ಣವಾಗಿ ಬೀಳುವ ಹಂತಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಇಲ್ಲೊಂದಷ್ಟು ಕಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಕಲ್ಲುಗಳನ್ನು ಹಾಕೋ ಮೂಲಕ ಒಂದಷ್ಟು ಭದ್ರ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಈ ರೀತಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಕಾವೇರಿ ನದಿ ಯಾವ ರೀತಿ ಬೋರ್ಗರೆದು ಹರಿತಾ ಇದೆ ಅಂತ ನೋಡ್ಬೋದು. ಆದರೆ ಈ ನೀರು ನಿನ್ನೆ ಮತ್ತಷ್ಟು ಹೆಚ್ಚಾಗಿತ್ತು. 1,70,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದಂಥ ಕಾರಣಕ್ಕಾಗಿ ನೀರು ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇತ್ತು. ಸುಮಾರು 220 ವರ್ಷದ ಹಳೆಯದಾದಂಥ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಈ ವೆಲ್ಲೆಸ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಆದರೆ ಈಗ ನೀರು ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಇಲ್ಲಿ ಪ್ರವಾಹ ಭೀತಿ ಏನಿತ್ತು ಅದೊಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಸಾಕಷ್ಟು ಕಡೆ ಇನ್ನೂ ಕೂಡ ಆತಂಕ ಮುಂದುವರೆದಿರುವಂಥದ್ದು. ಏನು ಸದ್ಯ 1,00,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಆದರೆ ಯಾವಾಗ ಮತ್ತಷ್ಟು ನೀರು ನದಿಗೆ ಬರುತ್ತೋ ಅನ್ನೋದು ಒಂದು ಇನ್ನೂ ಕೂಡ ಆತಂಕ ಇರುವಂಥದ್ದು. ಯಾಕೆಂದರೆ ಕಾವೇರಿ ಜಲಾನಯನ ಪ್ರದೇಶ ಸೇರಿದಂತೆ ಸಾಕಷ್ಟು ಕಡೆ ಇನ್ನೂ ಮಳೆ ಆಗ್ತಾ ಇದೆ. ಅದರಿಂದಾಗಿ ಯಾವ ಕ್ಷಣದಲ್ಲಾದರೂ ಕೂಡ KRS ಡ್ಯಾಮ್ನ ಒಳಹರಿವು ಹೆಚ್ಚಾಗ್ಬೋದು. ಒಳಹರಿವು ಹೆಚ್ಚಾದಂಥ ಸಂದರ್ಭದಲ್ಲೇ ಹೊರಹರಿವನ್ನು ಬಿಡ್ತಾರೆ. ಹಾಗಾಗಿ ಮತ್ತೆ ಆತಂಕ ಎದುರಾಗುವಂಥ ಸಾಧ್ಯತೆ ಇದೆ. ಈಗಲೂ ಕೂಡ ಆತಂಕ ಇದ್ರೂ ಕೂಡ ಅಲ್ಪ ಮಟ್ಟಿಗೆ ಕಾವೇರಿ ಕೊಳ್ಳದಲ್ಲಿ ಒಂದು ಸ್ವಲ್ಪ ಪ್ರವಾಹ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಹಾಸನ ಜಿಲ್ಲೆಯ ಪಶ್ಚಿಮ ಘಟ್ಟಕ್ಕೆ ಆಪತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನೆಲ್ಲ ಅವಾಂತರ ಆಗಿದೆ ತಮಗೆ ಗೊತ್ತಿದೆ. ಇದರ ಮಧ್ಯೆ ಸಕಲೇಶ್ಪುರ ಪಶ್ಚಿಮ ಘಟ್ಟಕ್ಕೆ ಗಂಡಾಂತರ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರೋದು, ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇರೋದು, ಇದರ ಜೊತೆಗೆ ಎತ್ತಿನಹೊಳೆ ಯೋಜನೆಯಿಂದ ಆಪತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಈಗಾಗಲೇ ರಸ್ತೆ ಕುಸಿದಿದೆ. ಕೆಳಭಾಗದಲ್ಲೇ ಬೃಹತ್ ಪೈಪ್ಗಳು ಹಾದು ಹೋಗಿದೆ. ಪೈಪ್ ಹಾದು ಹೋಗಿರುವ ಜಾಗದಲ್ಲಿಯೇ ಧಾರೆ ಕುಸಿತಾ ಇದೆ. ಹೀಗಾಗಿ ಇಲ್ಲಿ ಮತ್ತೆ ಅವಾಂತರ ಆಗುತ್ತಾ ಅನ್ನುವಂಥ ಆತಂಕ ಈಗ ಕಾಡ್ತಾ ಇದೆ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಆತಂಕ ಮನೆ ಮಾಡಿದೆ, ಅವಾಂತರಕ್ಕೆ ಕಾದು ಕುಳಿತಿದೆ ಅಂತ ಹೇಳಿ. ಒಂದು ಕಡೆ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ರಸ್ತೆ ಕುಸಿತಿರೋದು, ಮತ್ತೊಂದು ಕಡೆ ಸಕಲೇಶ್ಪುರ ಪಶ್ಚಿಮ ಘಟ್ಟಕ್ಕೆ ಆಪತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ. ಭಾರಿ ಮಳೆಯಿಂದ ಪ್ರಕೃತಿ ವಿಕೋಪಗಳು ಆಗುವಂಥದ್ದು ಬೇರೆ ವಿಚಾರ. ಆದರೆ ಈ ಬಾರಿ ಹಾಸನದಲ್ಲಿ ಬಹುತೇಕ ಗುಡ್ಡ ಕುಸಿತಗಳಿರ್ಬೋದು, ರಸ್ತೆ ಕುಸಿತಗಳಿರ್ಬೋದು, ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಯೋಜನೆಗಳಿಂದ ಆಗಿರುವಂಥದ್ದು ಅನ್ನೋದು ಈಗ ಸಾಬೀತಾಗ್ತಾ ಇರುವಂಥದ್ದು. ನಾನೀಗ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 75 ಇತ್ತು, ಇಲ್ಲಿ ರಸ್ತೆ ಕುಸಿತ ಆಗಿತ್ತು. ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ, ಆ ಪ್ರದೇಶದಲ್ಲಿ ನಾನು ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇರೋದನ್ನು ನೋಡ್ಬೋದಾಗಿದೆ. ಎತ್ತಿನ ಹೊಳೆ ಪೈಪ್ ಎಲ್ಲೆಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ ಅವೆಲ್ಲವೂ ಕೂಡ ಕಾಮಗಾರಿ ಅವೈಜ್ಞಾನಿಕವಾದದ್ದು ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಪರಿಸರವಾದಿಗಳು ಆರೋಪವನ್ನು ಮಾಡ್ತಲೇ ಬಂದಿದ್ರು. ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ನೋಡ್ಬೋದು, ಬಹುತೇಕ ಕಿಲೋಮೀಟರ್ ಗಟ್ಟಲೆ ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಎತ್ತಿನ ಹೊಳೆ ಪೈಪ್ಗಳನ್ನು ಅಳವಡಿಸಿಕೊಂಡು ಎಲ್ಲೆಲ್ಲಿ ಬಂದಿದ್ದಾರೆ ಅಲ್ಲೆಲ್ಲವೂ ಕೂಡ ಗುಡ್ಡ ಕುಸಿತ ಆಗಿರೋದನ್ನ ಕಾಣ್ಬೋದಾಗಿದೆ. ಜೊತೆಗೆ ಬೃಹತ್ ಗಾತ್ರದ ಈ ಒಂದು ಎಲೆಕ್ಟ್ರಿಕ್ ಪೋಲ್ಗಳೇನಿದೆ ಅವುಗಳು ಯಾವಾಗ ಬೇಕಾದರೂ ಕುಸಿದು ಬೀಳ್ಬೋದು. ಇನ್ನು ನಾನು ಹಾಗೆ ನನ್ನ ಎಡಭಾಗದಲ್ಲಿ ಜಾಗವನ್ನು ತೋರಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇನೆ. ಈ ಒಂದು ಪ್ರದೇಶ ಏನಿದೆ ಇದೇ ದೊಡ್ಡ ತಪ್ಪಲು ಪ್ರದೇಶ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಹಾದು ಹೋಗಿರುವಂಥದ್ದು. ಮತ್ತೆ 3 ಬಾರಿ ಗುಡ್ಡ ಕುಸಿದು ವಾಹನಗಳು ಕೂಡ ಮಣ್ಣಿನಡಿ ಜಖಮ್ ಆದಂತಹ ಪ್ರದೇಶ ಏನಿದೆ ಆ ಪ್ರದೇಶದಿಂದ ಪಕ್ಕದಲ್ಲೇ ಕೆಳಗೆ ಸನಿಹದಲ್ಲೇ ಕಣಿವೆ ಪ್ರದೇಶದಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ಗಳು ಆಗಿರುವಂಥದ್ದು ನೋಡ್ಬೋದು. ಎಷ್ಟೇ ಪ್ರಕೃತಿ ಮುಂದೆ ಮಾನವ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನು ಮಾಡಿದರೆ ಅದು ಕೂಡ ಈ ಒಂದು ಪಶ್ಚಿಮ ಘಟ್ಟ ಏನಿದೆ ಇಲ್ಲಿ ಮಣ್ಣು ಕೂಡ ಸಡಿಲವಾದ ಮಣ್ಣು, ಬೇರೆ ಕಡೆ ಇರುವಂಥದ್ದೆಲ್ಲ ನೋಡ್ಬೋದು. ಈ ಸಂಪೂರ್ಣವಾಗಿ ಈ ಒಂದು ಎತ್ತಿನ ಹೊಳೆ ಯೋಜನೆ ಆವರಿಸಿಕೊಂಡ ಪ್ರದೇಶಗಳೇನಿದೆ ಈ ಒಂದು ಕಾಮಗಾರಿಯಿಂದಲೇ ಈ ಬಾರಿ ಹೆಚ್ಚು ಭೂಕುಸಿತ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಏನಿದೆ ಇಲ್ಲೂ ಕೂಡ
90 ಡಿಗ್ರಿ ಮಣ್ಣನ್ನು ತೆಗೆದಿರೋದು, ಅಂದರೆ ಲಂಬವಾಗಿ ಮಣ್ಣುಗಳನ್ನು ತೆಗಿತಾ ಬರ್ತಾ ಇರೋದು ಕೂಡ ಈ ಒಂದು ಗುಡ್ಡ ಕುಸಿತಗಳಿಗೆ ಕಾರಣ ಆಗಿದೆ ಅನ್ನುವಂಥದ್ದು ಈಗ ಸಾಬೀತಾಗಿದೆ. ಇದನ್ನು ಹಿಂದೆಯಿಂದ ಕೂಡ ಸ್ಥಳೀಯರು ಕೂಡ ಹೇಳ್ಕೊಂಡು ಬಂದಿದ್ರು. ಆದರೆ ಯಾವುದೇ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇದರ ಬಗ್ಗೆ ಗಮನವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಈಗ ಬೆಲೆ ತತ್ತುವ ಕಾಲ ಬಂದಿದೆ ಅನ್ನುವಂಥದ್ದು. ಜೊತೆಗೆ ಇನ್ನೂ ಬಹುತೇಕ ಇನ್ನಷ್ಟು ಮಳೆ ಮುಂದಿನ ಬಾರಿ ಜಾಸ್ತಿ ಆದರೆ ಇನ್ನಷ್ಟು ಎತ್ತಿನ ಹೊಳೆ ಯೋಜನೆಯಿಂದ ಸಾಕಷ್ಟು ಸಕಲೇಶ್ಪುರದ ಪಶ್ಚಿಮ ಘಟ್ಟದ ಜನ ನಲುಗಿ ಹೋಗುವಂಥ ಸಾಧ್ಯತೆ ಎಲ್ಲ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.